ನನಗೆ ಒಂದೆರಡು ಕ್ವಶನ್ಸ್ ಕೇಳಬೇಕು. ಓಕೆ, ಕೇಳು. ನಿದ್ರೆ ಯಾಕೆ ಇಂಪಾರ್ಟೆಂಟು? ನೋಡು, ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಿದ್ರಾತು ಸುಖ ದುಃಖ ಬಲಾಬಲಾನಾಂಚ ಪುಂಸಾಚ ಪುಷ್ಟಿಕ್ಷಯಾಯುಷೇ ಜ್ಞಾನ ಅಜ್ಞಾನ ಆಯುಷ್ಯ ಮೃತ್ಯೋಶ್ಚ ಹಿತಾಹಿತಂ ಅಂತ ಹೇಳಿದ್ದಾರೆ. ಅಂದ್ರೆ ಈ ಸುಖ ದುಃಖ, ಬಲ ಅಬಲ, ಪುಷ್ಟಿ ಕ್ಷಯ ಮತ್ತು ಜ್ಞಾನ ಅಜ್ಞಾನ ಆಯುಷ್ಯ ಮೃತ್ಯು, ಇದೆಲ್ಲದಕ್ಕೂ ನಿದ್ರೆನೇ ಕಾರಣ ಆಗಿದೆ. ಈಗ ನೀವು ಸರಿಯಾಗಿ ನಿದ್ರೆ ಮಾಡಿಲ್ಲ ಅಂದ್ರೆ ನಿಮಗೆ ಸ್ಟಡಿಯಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಮೂಡ್ ವೇರಿಯೇಷನ್ ಆಗುತ್ತೆ, ಸ್ಟ್ರೆಸ್ಸಲ್ಲಿ ಇರ್ತೀರಾ, ಓದಿದ್ದು ಅಥವಾ ಸ್ಕೂಲಲ್ಲಿ ಪಾಠ ಮಾಡಿದ್ದು ನಿಮಗೆ ನೆನಪಿರಲ್ಲ, ನಿದ್ರೆ ಬಂದಂಗೆ ಆಗುತ್ತೆ. ಇದಲ್ಲದೆ ಇಮ್ಯುನಿಟಿ ಪವರ್ ಕಮ್ಮಿ ಆಗೋದು, ಹೆಲ್ತ್ ಇಶ್ಯೂಸ್ ಕೂಡ ಬರುತ್ತೆ. ಸೊ ಕನಿಷ್ಠ 8 ರಿಂದ 9 ಅಂತ ಹೇಳ್ತಾರೆ, ಬಟ್ ಕನಿಷ್ಠ 8 ಅವರ್ಸ್ ಸ್ಲೀಪ್ ನಿಮಗೆ ಬೇಕೇ ಬೇಕು. ಈಗ ಎಕ್ಸಾಂಪಲ್ಲು, ಕೆಲವರು ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ, ವಿರಾಟ್ ಕೊಹ್ಲಿ ಇರ್ಬೋದು, ರೋಜರ್ ಫೆಡರರ್ ಇರ್ಬೋದು, ಅಥವಾ ಕ್ರಿಸ್ಟಿಯಾನೋ ರೊನಾಲ್ಡೋ ಇರ್ಬೋದು. ಇವರೆಲ್ಲ ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಆಟ ಆಡ್ತಾರೆ. ಬಟ್ ಇವರ ಕಾಮನ್ ಸ್ಟೇಟ್ಮೆಂಟ್ ಏನಂದ್ರೆ, ಕನಿಷ್ಠ 8 ರಿಂದ 9 ತಾಸು ನಿದ್ರೆ ಮಾಡಿದ್ರೆ ಮಾತ್ರ ಇವರು ಅವರ ಗೇಮ್ಸ್ ಅಲ್ಲಿ ಫೋಕಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಯಾವಾಗ ಈ ಸ್ಪೋರ್ಟ್ಸ್ ಅಲ್ಲಿ ನಿದ್ರೆ ಇಂಪಾರ್ಟೆಂಟ್ ಇರುತ್ತೋ, ಅದೇ ರೀತಿ ಸ್ಟಡಿಯಲ್ಲೂ ಕೂಡ ನಿದ್ರೆ ಬಹಳ ಮುಖ್ಯ. ಇಲ್ಲಾಂದ್ರೆ ನಿಮಗೆ ಜ್ಞಾನ ಅಜ್ಞಾನ ಅಂತ ಹೇಳಿದ್ದಾರೆ, ಜ್ಞಾನದ ಬದಲು ಅಜ್ಞಾನ ಉಂಟಾಗೋ ಚಾನ್ಸ್ ಇರುತ್ತೆ. ಸೊ ನಿಮಗೆ ನಿಮ್ಮ IQ ಇರ್ಬೋದು, ಕಾನ್ಸಂಟ್ರೇಷನ್ ಇರ್ಬೋದು, ಮೆಮೊರಿ ಪವರ್ ಇರ್ಬೋದು, ಇದೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ನಿದ್ರೆ ಮಾಡಲೇಬೇಕು. ಸರಿಯಾಗಿ ನಿದ್ರೆ ಇಲ್ಲ ಅಂದ್ರೆ ನೀವು ಫೋಕಸ್ ಮಾಡಕ್ ಆಗೋದೇ ಇಲ್ಲ. ಗೊತ್ತಾಯ್ತಾ? ಹಾಗಿದ್ರೆ ಯಾವ ಟೈಮಲ್ಲಿ ನಿದ್ರೆ ಮಾಡಬೇಕು? ಈಗ ನೀವು ಐಡಿಯಲ್ ನಿದ್ರೆಗೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಆರ್ 10:30ಯಿಂದ 6:30ವರೆಗೆ 8 ಅವರ್ ಆಗುತ್ತಲ್ಲ, ಇದು ವೆರಿ ಇಂಪಾರ್ಟೆಂಟ್. ನೀವು ಅದಕ್ಕಿಂತ ಇನ್ನೂ ಜಾಸ್ತಿ ಸ್ಟಡಿ ಮಾಡ್ತಾ ಇದ್ರೆ, ಲೇಟ್ ನೈಟ್ ನಿದ್ರೆ ಮಾಡಿದ್ರೆ ನಿಮಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ, ಕ್ವಾಲಿಟಿ ಸ್ಲೀಪ್ ಇರಲ್ಲ. ಸರಿ, ನಾನು ಇದನ್ನ ಇವತ್ತಿಂದಾನೇ ಫಾಲೋ ಮಾಡ್ತೀನಿ. ಮತ್ತೆ ನನಗೆ ಬೆಳಗ್ಗೆ ತಿಂಡಿ ತಿನ್ನೋಕ್ ಮನ್ಸೇ ಬರೋದಿಲ್ಲ, ಹಸಿವೆ ಆಗೋದಿಲ್ಲ. ಯಾಕೆ? ಈಗ ನಿಮ್ಗೆ ಬೆಳಗ್ಗೆ ಸರಿಯಾಗಿ ಹಸಿವಾಗಬೇಕು, ತಿನ್ನೋಕೆ ರುಚಿ ಇರಬೇಕು ಅಂದ್ರೆ ನೀವು ರಾತ್ರಿ ಟೈಮಲ್ಲಿ ಮಲಗೋಕು ಮತ್ತೆ ಊಟ ಮಾಡೋಕೆ ಮಧ್ಯೆ ಟೈಮ್ ಇರುತ್ತಲ್ಲ, ಗ್ಯಾಪ್, ಅದು ಕನಿಷ್ಠ 2.5 ತಾಸು ಇರಲೇಬೇಕು. ನೀವು ಲೇಟ್ ನೈಟ್ ಊಟ ಮಾಡಿ ಮಲಗಿದ್ರೆ ರಾತ್ರಿ ಊಟ ಮಾಡಿದ್ದು ಸರಿಯಾಗಿ ಜೀರ್ಣ ಆಗಲ್ಲ. ಆವಾಗ ಅದು ಬೆಳಗ್ಗೆ ನಿಮಗೆ ಸರಿಯಾಗಿ ಜೀರ್ಣ ಆಗದೆ ಹಸಿವು ಕಡಿಮೆ ಆಗುತ್ತೆ. ಸೊ ಮತ್ತೆ ನೀವು ರಾತ್ರಿ ಹೆವಿ ಫುಡ್ ಅಂತ ತಿನ್ನಬಾರ್ದು, ಸರಿಯಾಗಿ ಜೀರ್ಣ ಆಗುವಂತ ಲೈಟ್ ಫುಡ್ ಅಂತ ತಿನ್ಬೇಕು. ಬೆಳಗ್ಗೆ ಎದ್ದಾಗ ಬೆಳಗ್ಗೆ ನೀವು ಏಳೋದಕ್ಕೂ ಮತ್ತೆ ತಿಂಡಿ ತಿನ್ನೋಕ್ಕೂ ಮಧ್ಯ ಗ್ಯಾಪ್ ಮಿನಿಮಮ್ 1.5 ತಾಸು ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಅಥವಾ 1.5 ಗ್ಲಾಸ್ ನೀರನ್ನ ಖಾಲಿ ಹೊಟ್ಟೆಲಿ ಕುಡಿಬೇಕು. ಇದರಿಂದ ಟೇಸ್ಟ್ ಬಡ್ ಇಂಪ್ರೂವ್ ಆಗುತ್ತೆ, ನಿಮಗೆ ತಿನ್ಬೇಕು ಅಂತ ಅನ್ಸುತ್ತೆ. ಇದಲ್ಲದೆ ಬೆಳಗ್ಗೆ ನೀವು ಸ್ವಲ್ಪ ಲೈಟ್ ಫಿಸಿಕಲ್ ಆಕ್ಟಿವಿಟೀಸ್ ಲೈಕ್ ವಾಕಿಂಗ್ ಇರ್ಬೋದು, ಅಥವಾ ಮೆಡಿಟೇಷನ್ನು, ಬ್ರೀತಿಂಗ್ ಎಕ್ಸಸೈಸು, ಇದನ್ನು ಕೂಡ ಮಾಡಿದ್ರೆ ಇನ್ನೂ ನಿಮಗೆ ಹಸಿವು ಹೆಚ್ಚಾಗುತ್ತೆ, ಅಪೆಟೈಟ್ ಜಾಸ್ತಿ ಆಗುತ್ತೆ. ಮತ್ತು ಈ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನೋದು ನಿಮ್ಮ ಒಂದು ಫೌಂಡೇಶನ್ ಅಂತ ಹೇಳ್ತೀವಿ. ಇಡೀ ದಿನದ ನಿಮಗೆ ಎನರ್ಜಿ ಸರಿಯಾಗಿರಬೇಕು, ಆಕ್ಟಿವ್ ಆಗಿರಬೇಕು, ಸ್ಕೂಲಲ್ಲಿ ಪಾಠ ಮಾಡಿದ್ದು ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಫುಲ್ ಡೇ ಎನರ್ಜಿ ಈ ಬ್ರೇಕ್ಫಾಸ್ಟ್ ಮೇಲೆ ನಿಂತಿದೆ. ಅರ್ಥ ಆಯ್ತಾ? ಓಕೆ ಅಪ್ಪ, ಇದನ್ನೆಲ್ಲ ಹೇಳಿದಕ್ಕೆ ಥ್ಯಾಂಕ್ಸ್.